ಹೈ ಫ್ರೆಂಡ್ಸ್, ವೆಲ್ಕಮ್ ಟು GVD ಎಡಿಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ. ಫ್ರೆಂಡ್ಸ್, ಶ್ರಮದಲ್ಲೇ ನೋಡಿದ್ರಲ್ಲ ಸ್ಕ್ರಾಲ್ ಅಪ್ ಆಗಿರೋ ಫೋಟೋ, ಆ ಥರ ಸ್ಕೂಟಿ ಮೇಲೆ ಕುಂತು ಪೋಸ್ಟ್ ಕೊಡೋ ಫೋಟೋನ ಯಾವ ಥರ ಎಡಿಟ್ ಮಾಡ್ಕೋಬೇಕು ಮತ್ತು ಯಾವ ಥರ ಕ್ವಾಲಿಟಿ ಮಾಡ್ಕೋಬೇಕಂತ ಎರಡೂ ಇದೇ ವಿಡಿಯೋದಲ್ಲೇ ಹೇಳ್ಕೊಡ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ. ವಿಡಿಯೋ ಕೊನೆವರೆಗೂ ನೋಡಿದರೆ ಮಾತ್ರ ಅರ್ಥ ಆಗುತ್ತೆ. ಇದಕ್ಕೆ ಬೇಕಾಗಿರುವಂಥ ಆ್ಯಪ್ ಅಂದರೆ ಜೆಮಿನಿ ಆ್ಯಪ್ ಬೇಕಾಗುತ್ತೆ. ಗೂಗಲ್ ಜೆಮಿನಿ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ವೆಬ್ಸೈಟಲ್ಲಿ ಗೂಗಲಲ್ಲಿ ಹೋಗ್ಬಿಟ್ಟು ಜೆಮಿನಿ ಅಂತ ಹೊಡೆದ್ರೂ ಬರುತ್ತೆ. ಎರಡರಲ್ಲಿ ಒಂದು ಆಪ್ಷನ್ ಇರುತ್ತೆ ನಿಮಗೆ. ಯಾವುದಾದ್ರಲ್ಲಿ ನಿಮಗೆ ಇಷ್ಟ ಆದ್ರಲ್ಲಿ ಹೋಗ್ಬಿಟ್ಟು ಎಡಿಟ್ ಮಾಡ್ಕೊಳ್ಳಿ. ಮತ್ತು ನೋಡಿ, ಜೆಮಿನಿಗೆ ಇದಕ್ಕೆ ಪ್ರಾಂಪ್ಟ್ ಬೇಕಾಗುತ್ತೆ. ಪ್ರಾಂಪ್ಟ್ ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರಾಂಪ್ಟ್ ಅಂತ ಹಾಕ್ಬಿಟ್ಟು ಕೆಳಗಡೆಗೆ ಟೆಕ್ಸ್ಟ್ ಮುಖಾಂತರ ಕೊಟ್ಟಿರ್ತೀನಿ. ಆ ಟೆಕ್ಸ್ಟ್ನ ನೀವು ಸ್ಕ್ರೀನ್ಶಾಟ್ ತೊಗೊಂಡು ಅದನ್ನು ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡಬೇಕಾಗುತ್ತೆ. ನಾನು ಹೇಳೋ ಥರ ಇವಾಗ ಫಾಲೋ ಅಪ್ ಮಾಡಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ಈ ನನ್ನ ಚಿಕ್ಕ ಪ್ರಯತ್ನಕ್ಕೆ ನಿಮ್ಮ ದೊಡ್ಡ ಅನಿಸಿಕೆ ಮುಖಾಂತರ ಒಂದು ಕಮೆಂಟು ಮತ್ತು ಒಂದು ಸಬ್ಸ್ಕ್ರೈಬು, ಒಂದು ಲೈಕು, ನೀವು ಮಾಡುವಂಥ ಲೈಕು, ಶೇರು, ಸಬ್ಸ್ಕ್ರೈಬು ಅದು ನಮಗೆ ಒಂದು ಮೋಟಿವೇಶನ್ ಆಗುತ್ತೆ ಮುಂದಿನ ವೀಡಿಯೋಗಳು ಎಡಿಟ್ ಮಾಡಿ ಕೊಡೋಕ್ಕೆ. ನೋಡಿ, ಇವಾಗ ಇನ್ಸ್ಟಾಗ್ರಾಮಲ್ಲಿ ಪ್ರಾಂಪ್ಟ್ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ DMಗೆ ಬರುತ್ತೆ ಅಂತಾರೆ. ಅದೆಲ್ಲ ಒಂದು ಸರಿ ಬರುತ್ತೆ, ಒಂದು ಸರಿ ಬರೋಲ್ಲ. ನಾನು ಯಾವುದೇ ಥರದ ಕಮೆಂಟ್ ಮಾಡಿ ಅಂತ ಹೇಳಲ್ಲ, ನಿಮಗೆ ಲಿಂಕ್ ಹಾಕ್ತೀನಿ ಅಂತಲೂ ಹೇಳಲ್ಲ. ಡೈರೆಕ್ಟ್ ಲಿಂಕು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಹೋಗ್ಬಿಟ್ಟು ಡೌನ್ಲೋಡ್ ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ, ಗೂಗಲ್ ಜಮೀನ್ನ ಓಪನ್ ಮಾಡ್ಕೊಳ್ಳಿ. ಈ ಥರ ಪ್ಲಸ್ ಐಕನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಗ್ಯಾಲರಿ ಅನ್ನೋ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಫೋಟೋ ಸೆಲೆಕ್ಟ್ ಮಾಡ್ಕೊಂಡು ಯಾವುದೇ ಥರದ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಫೋಟೋ ಕೆಳಗಡೆಗೆ ನಿಮ್ಮದು ನಾನೇನು ಕಾಪಿ ಮಾಡ್ಕೊ ಅಂತ ಹೇಳಿರ್ತೀನಲ್ವ, ಅದನ್ನು ನೀವು ಕಾಪಿ ಮಾಡೋಕ್ಕೆ ಇಟ್ಕೊಂಡು ಇಲ್ಲಿ ಪೇಸ್ಟ್ ಹೊಡಿಬೇಕಾಗುತ್ತೆ. ಪೇಸ್ಟ್ ಹೊಡೆದು ಇಲ್ಲೆಲ್ಲ ಕರೆಕ್ಟಾಗಿ ಇದೆಯಾ ಅಂತ ಎಲ್ಲನೂ ನೋಡ್ಬಿಟ್ಟು ನಿಮಗೆ ಸನ್ಗ್ಲಾಸು, ಟೀ ಶರ್ಟು ಏನಾದರೂ ನಿಮಗೆ ಚೇಂಜ್ ಮಾಡಬೇಕಾಗಿತ್ತು ಅಂತಂದರೆ ಇಲ್ಲಿ ಎಲ್ಲ ಆ್ಯಡ್ ಮಾಡಿಕ್ಕಿದ್ದೀನಿ ಟೆಕ್ಸ್ಟ್ನ. ಅದರಲ್ಲೇ ಒಂದು ಸ್ವಲ್ಪ ನೀವು ಕರೆಕ್ಷನ್ ಮಾಡ್ಕೋಬೇಕಾಗುತ್ತೆ. ನಿಮ್ಗೆ ಏನಾದರೂ ಬೇರೆ ಥರ ಎಡಿಟಿಂಗ್ ಬೇಕಂತಂದರೆ ಶರ್ಟು, ಪ್ಯಾಂಟು ಚೇಂಜ್ ಮಾಡಬೇಕಿತ್ತೆ, ಅದರಲ್ಲಿ ಹೋಗ್ಬಿಟ್ಟು ಚೇಂಜ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಒಂದು ಸಿಂಬಲ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ವಿತಿನ್ 5 ಇಲ್ಲ 6 ಸೆಕೆಂಡಲ್ಲಿ ನಿಮಗೆ ಫೋಟೋ ಜನ್ರೇಟ್ ಮಾಡಿ ಕೊಡುತ್ತೆ. AI ಜೆಮಿನಿ ಆ್ಯಪು ಫುಲ್ ಟ್ರೆಂಡಿಂಗಲ್ಲಿದೆ. ಮತ್ತು ಇದನ್ನು ಹಿಸ್ಟ್ರಿ ಡಿಲೀಟ್ ಮಾಡೋದು ನಿಮಗೆ ಹೇಳ್ಕೊಡ್ತೀನಿ, ಅದನ್ನು ಸ್ವಲ್ಪ ವೆಯ್ಟ್ ಮಾಡಿ. ಇದೆಲ್ಲ ಫೋಟೋಗಳು ಜನ್ರೇಟ್ ಆಗಿರ್ತವೆ. ಈ ಹಿಸ್ಟ್ರಿ ನಿಮಗೆ ಸ್ಟೋರ್ ಆಗಿರುತ್ತೆ. ಈ ಹಿಸ್ಟ್ರಿನ ನೀವು ಡಿಲೀಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಥರ ಒಂದು ಸ್ವಲ್ಪ ಫೋಟೋನ ಹಿಂದ್ಗಡೆ ಬ್ಯಾಕ್ ಸೈಡ್ ಇರೋ ಫೋಟೋನ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡುತ್ತೆ. ನೀವು ಒಂದು ಸಲ ಅಲ್ಲದೆ 2 ಸಲಿನ ನೀವು ಫೋಟೋನ ಆ್ಯಡ್ ಮಾಡಬೇಕಾಗುತ್ತೆ. ನೋಡಿ, ಒಂದು ಸರಿ ಫೋಟೋ ಬರಲಿಲ್ಲ ಅಂತಂದರೆ ಮತ್ತೆ ರಿಮೂವ್ ಮಾಡ್ಕೊಳ್ಳಿ. ಅದನ್ನು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇನ್ನೊಂದು ಫೋಟೋನ ಸೆಲೆಕ್ಟ್ ಮಾಡಿ. ನೋಡಿ, ಈ ಥರ ಇನ್ನೊಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು ಸರಿ ಬರಲಿಲ್ಲ ಅಂದರೆ ಇನ್ನೊಂದು ಸರಿನ ನೀವು ಮತ್ತೆ ರಿಟರ್ನ್ ಬಂದುಬಿಟ್ಟು ಬೇರೆ ಫೋಟೋನ ನೀವು ಕರೆಕ್ಟಾಗಿ ಕ್ಲಿಯಾರಿಟಿ ಇರುವಂಥ ಫೋಟೋನ ನೀವು ಅಟ್ಯಾಚ್ ಮಾಡಬೇಕಾಗುತ್ತೆ. ಅಟ್ಯಾಚ್ ಮಾಡಿದರೆ ನಿಮಗೆ ಆವಾಗ ಕರೆಕ್ಟಾಗಿ ಮ್ಯಾಚಿಂಗ್ ಆಗುವಂಥ ಫೇಸ್ ನಿಮಗೆ ಜನ್ರೇಟ್ ಮಾಡಿ ಕೊಡುತ್ತೆ ಫೋಟೋ ಎಡಿಟಿಂಗು. ನೋಡ್ತಾ ಇದ್ದೀರಾ, ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಷ್ಟೇ, ಏನು ತೊಂದರೆ ಇಲ್ಲ. ನೋಡಿ, ಈ ಥರ ಓಪನ್ ಮಾಡ್ಕೊಳ್ಳಿ. ಏನು ಮತ್ತೆ ಬರಲಿಲ್ಲ ಅಂತಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಟ್ಕೊಂಡು ಇಲ್ಲಿ ಎಡಿಟ್ ಟೆಕ್ಸ್ಟ್ ಅಂತಿದೆ ನೋಡಿ, 1-2 ಡಾಟ್ನ ಕೊಟ್ಬಿಟ್ಟು ಮತ್ತೆ ಸೆಂಡ್ ಮಾಡಿ. ಆ ಫೋಟೋನ ನಿಮಗೆ ಮತ್ತೆ ಇನ್ನೊಂದು ಸ್ವಲ್ಪ ಫೇಸು ಗೀಸು ಎಲ್ಲ ಕರೆಕ್ಟಾಗಿ ಮಾಡಿಕೊಡುತ್ತೆ. ಮತ್ತು ಇನ್ನೊಂದು ಸ್ವಲ್ಪ ಫುಲ್ ಟ್ರೆಂಡಿಂಗ್ ನೋಡಿ ಅಟ್ರಾಕ್ಟಿವ್ ಆಗಬೇಕು ಆ ಥರ ಫೋಟೋ ಮಾಡಿಕೊಡುತ್ತೆ. ನೋಡಿ, ಈ ಥರ ಮಾಡಿಕೊಡ್ತು. ಮತ್ತೆ 1-2-3 ಸಲ ನೀವು ಅದೇ ಥರ ಟ್ರೈ ಮಾಡಿ. ಇಲ್ಲಿ ಫೋಟೋನ ಓಪನ್ ಮಾಡ್ಕೊಳ್ಳಿ. ನಿಮಗೆ ಗೂಗಲಲ್ಲಿ ಇದು ಯಾವುದೇ ಥರದ ಆ್ಯಪಲ್ಲಿ ಫೋಟೋ ಕ್ವಾಲಿಟಿ ಮಾಡ್ಕೋ ಅವಶ್ಯಕತೆ ಇಲ್ಲ. ನಿಮಗೆ ಗ್ಯಾಲರಿಯಲ್ಲೇ ಫೋಟೋ ಕ್ವಾಲಿಟಿ ಮಾಡ್ಕೋಬೋದು. ನೋಡಿ, ಈ ಥರ ಫೋಟೋ ಇವಾಗ ಬ್ಲರ್ ಆಗಿದೆ. ಇಲ್ಲಿ ಗ್ಯಾಲರಿ ಹೋಗ್ಬಿಟ್ಟು ಫೋಟೋ ಓಪನ್ ಮಾಡ್ಕೊಂಡು AI ಎಡಿಟರ್ ಅಂತ ಕ್ಲಿಕ್ ಮಾಡ್ಕೊಂಬಿಟ್ರೆ 4K ಕ್ವಾಲಿಟಿ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಫೋಟೋ ನಿಮಗೆ 4K ಕ್ವಾಲಿಟಿ ಫೋಟೋನ ಎಡಿಟ್ ಮಾಡಿ ಕೊಡುತ್ತೆ. ನಿಮಗೆ ಒಂದು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ವೆಯ್ಟ್ ಮಾಡಿ ನೋಡಿ, ನಿಮಗೆ ಫುಲ್ಲು ಕ್ಲಾರಿಟಿಯಾಗಿ ಫೋಟೋ ರೆಡಿ ಮಾಡಿ ಕೊಡುತ್ತೆ. ವಿತಿನ್ 10 ಸೆಕೆಂಡ್ ತೊಗೊಳ್ಬೋದು. ಭಾಳ ಅಂದರೆ ಒಂದು ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇತ್ತು ಅಂತಂದರೆ ಸ್ವಲ್ಪ ಬೇಗ ಆಗಲ್ಲ. ನೆಟ್ವರ್ಕ್ ಏನು ತೊಂದರೆ ಇರಲಿಲ್ಲ, ಹೆವಿ ಸ್ಪೀಡ್ ಇತ್ತು ಅಂತಂದರೆ ನಿಮಗೆ ಆಟೋಮೆಟಿಕ್ 5 ಸೆಕೆಂಡಲ್ಲೇ ರೆಡಿ ಮಾಡಿ ಕೊಡುತ್ತೆ. ನೋಡಿರಲ್ಲ, ಈ ಫೋಟೋನ ಕ್ಲಿಕ್ ಮಾಡಿ ಇಟ್ಕೊಂಡು ಸೇವ್ ಮೇಲೆ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ಆಲ್ಮೋಸ್ಟ್ ಫೋಟೋ ಗ್ಯಾಲರಿಯಲ್ಲೇ ನಾವು ಫುಲ್ಲು ನೋಡಿ, ಮಕ್ಕ ಎಲ್ಲ ಒಂದು ಸ್ವಲ್ಪ ಕ್ಲಾರಿಟಿಯಾಗಿ ಕಾಣಿಸ್ತಾ ಇದೆ. ಆವಾಗಿನಕ್ಕಿಂತ ಇವಾಗ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ. ನೋಡಿ, ಜೆಮಿನಿಗೆ ಓಪನ್ ಬಂದ್ಬಿಟ್ಟು ಇಲ್ಲಿ 3 ಡಾಟ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು
ಇಲ್ಲಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಡಿಲೀಟ್ ಅನ್ನೋ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ರೆ, ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಇಲ್ಲಿರುವಂಥ ಹಿಸ್ಟ್ರಿನ ನೋಡಿ ಇನ್ನೊಂದ್ಸರಿ ತೋರಿಸ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿ ಪ್ರೆಸ್ ಮಾಡಿ ಇಟ್ಕೊಂಡು ಡಿಲೀಟ್ ಅನ್ನೋ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಇಲ್ಲಿರುವಂಥ ಹಿಸ್ಟ್ರಿ ಎಲ್ಲ ಡಿಲೀಟ್ ಆಗುತ್ತೆ. ಜಮೀನಲ್ಲಿರುವಂಥ ಹಿಸ್ಟ್ರಿ ಎಲ್ಲ ಡಿಲೀಟ್ ಆಗುತ್ತೆ. ನಿಮಗೆ ಇದರಲ್ಲಿ ಈ ವಿಡಿಯೋದಲ್ಲಿ 3 ಥರದ್ದು ಹೇಳ್ಕೊಟ್ಟಿದ್ದೀನಿ. ಫೋಟೋ ಎಡಿಟ್ ಮಾಡೋದು ಹೇಗೆ, ಮತ್ತು ಕ್ವಾಲಿಟಿ ಮಾಡ್ಕೋದು ಹೇಗೆ, ಮತ್ತು ಹಿಸ್ಟ್ರಿನ ಡಿಲೀಟ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಇದು ವಿಡಿಯೋ ಇನ್ಫಾರ್ಮೇಟಿವ್ ಮತ್ತು ಉಪಯೋಗ ಆಗಿತ್ತು ಅಂತಂದರೆ ಒಂದು ಲೈಕ್ ಮಾಡಿ, ಇನ್ನಿತರಿಗೆ ಶೇರ್ ಮಾಡಿ. ಮತ್ತು ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ GBD ಎಡಿಟರ್ ಕನ್ನಡ ಯೂಟ್ಯೂಬ್ ಚಾನಲ್.